ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಕೆಸಿಇಟಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕೆಇಎ ಕಡೆಯಿಂದ ಈಗಾಗಲೇ ನಿಮಗೆ ಒಂದು ಲಿಂಕ್ ಅನ್ನ ಕೂಡ ಕೊಟ್ಟಿದ್ದಾರೆ, ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ. ಈಗ ವಿದ್ಯಾರ್ಥಿಗಳು ಕೇಳ್ತಿರುವಂತಹ ಪ್ರಶ್ನೆ, ಈಗ ನಿನ್ನೆ ಎಲ್ಲ ಸಾಕಷ್ಟು ಜನ ಒಂದು ಯೂಟ್ಯೂಬರ್ಸ್ ಆಗಿರ್ಬೋದು, ಇವತ್ತು ಕೂಡ ಆಪ್ಷನ್ ಎಂಟ್ರಿ ಮಾಡಬೇಡಿ ಅಂತ ಹೇಳ್ತಿದ್ರಲ್ಲ, ಈಗ ಆಪ್ಷನ್ ಎಂಟ್ರಿ ಮಾಡಬಹುದಾ ಅಂತ ವಿದ್ಯಾರ್ಥಿಗಳು ತುಂಬಾ ಜನ ಕೇಳ್ತಿದ್ದಾರೆ. ಈಗ ಒಂದು ಆಪ್ಷನ್ ಎಂಟ್ರಿ ಏನಾದ್ರು ಮಾಡಬಹುದಾ ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ರು. ಇನ್ನು ಸ್ಕೆಡ್ಯೂಲ್ ಬಂದಿಲ್ಲ ಅಲ್ಲ, ಕೆಇಎ ಕಡೆಯಿಂದ ಸ್ಕೆಡ್ಯೂಲ್ ಬರೋವರೆಗೂ ವೇಟ್ ಮಾಡಿ ಅಂತ ಹೇಳಿದ್ವಿ. ಆದ್ರೆ ಈಗ ಇನ್ನೂ ಸ್ಕೆಡ್ಯೂಲ್ ಬಂದಿಲ್ಲಲ್ಲ, ಅದಕ್ಕೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬಹುದಾ ಮಾಡಬಾರ್ದಾ ಅಂತ ಕೇಳ್ತಿದ್ರು. ವಿದ್ಯಾರ್ಥಿಗಳು ಮಾಡಬಹುದಾ ಮಾಡಬಾರ್ದಾ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಮಾಡಿದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ ಅನ್ನುವಂಥದ್ದು ಕೂಡ ತಿಳಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದ್ರ ಜೊತೆಗೆ ಕೆಇಎ ಕಡೆಯಿಂದ ಲೇಟೆಸ್ಟ್ ಆಗಿ 3 ಅಪ್ಡೇಟ್ಸ್ ಆದ್ರೆ ಇದೆ, 3 ಅಪ್ಡೇಟ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಕೆಸಿಇಟಿ ವಿದ್ಯಾರ್ಥಿಗಳಿಗೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ನಮಗೆ ಒಂದು ಚಿಕ್ಕ ಹೆಲ್ಪ್ ಏನಂದ್ರೆ ನೀವು ಮಾಡಬೇಕಾಗಿರೋದು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿದ್ದೀರಾ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ, ನಮಗೆ ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಈಗ ಲೇಟೆಸ್ಟ್ ಆಗಿ ಬಂದಿರುವಂತಹ 3 ಅಪ್ಡೇಟ್ಸ್ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಿಮಗೆ ಮೊದಲು 3 ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತೆ ಆಪ್ಷನ್ ಎಂಟ್ರಿ ಮಾಡಬಹುದಾ ಇಲ್ಲ ಅಂತ ಹೇಳ್ತೀನಿ. ಸ್ನೇಹಿತರೆ, ನೀವು ನೋಡೋದಾದ್ರೆ ಮೊದಲನೇದಾಗಿ ಪ್ರೊವಿಷನಲ್ ಫೀ ಸ್ಟ್ರಕ್ಚರ್ ಅಂಡ್ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್. ನಿಮಗೆ ಪ್ರೊವಿಷನಲ್ ಫೀ ಸ್ಟ್ರಕ್ಚರ್ ಆದ್ರೆ ಕೊಟ್ಟಿದ್ದಾರೆ, ಮತ್ತೆ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ನಿಮಗೆ ಮಧ್ಯಾಹ್ನ ಏನಾಗಿತ್ತು ಅಂದ್ರೆ ಬರೀ ಫೀ ಸ್ಟ್ರಕ್ಚರ್ ಮಾತ್ರ ಓಪನ್ ಆಗ್ತಿತ್ತು, ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಓಪನ್ ಆಗ್ತಿರ್ಲಿಲ್ಲ. ಈಗ ಕೆಇ ಅವರು ಅದನ್ನ ಫಿಕ್ಸ್ ಮಾಡಿದ್ದಾರೆ ನೋಡಿ. ನಿಮಗೆ ಈಗ ಎಲ್ಲ ಒಂದು ಓಪನ್ ಆಗ್ತಿದೆ. ಇಲ್ಲಿ ನೀವು ನೋಡ್ಕೊಳ್ಳೋದಾದ್ರೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಓಪನ್ ಆಗ್ತಿದೆ. ಇಲ್ಲಿ ಫೀ ಸ್ಟ್ರಕ್ಚರ್ ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಇಲ್ಲಿ ನೋಡ್ಕೊಳ್ಳಿ, ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಜನರಲ್ ಕೋಟಾಕ್ ಸಪರೇಟ್, ಹೈದರಾಬಾದ್ ಕರ್ನಾಟಕ ಕೋಟಾಕ್ ಸಪರೇಟ್. ಇಲ್ಲಿ ಆರ್ಕಿಟೆಕ್ಚರ್ ಅಷ್ಟೇ ಜನರಲ್ ಕೋಟಾ ಸಪರೇಟ್, ಹೈದರಾಬಾದ್ ಕರ್ನಾಟಕ ಕೋಟಾ ಸಪರೇಟ್ ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್ ಅಂಡ್ ಆರ್ಕಿಟೆಕ್ಚರ್ ಸ್ಪೆಷಲ್ ಕ್ಯಾಟಗಿರಿ ಇದು ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಬಿ ಫಾರ್ಮ್, ಫಾರ್ಮ್ ಡಿ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಸ್ಪೆಷಲ್ ಕ್ಯಾಟಗಿರಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಫೀ ಸ್ಟ್ರಕ್ಚರ್ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ನೋಡೋದು ಯಾವ ರೀತಿ ಅಂತ ನಿಮಗೆ ಗೊತ್ತಿರುತ್ತೆ. ಸ್ನೇಹಿತರೆ, ಈಗಾಗಲೇ ಕೆಇಎ ಕಡೆಯಿಂದ ನಿಮಗೆ ಫೀ ಸ್ಟ್ರಕ್ಚರ್ ಬಿಟ್ಟಿದ್ರು, ಮತ್ತೆ ನಿಮ್ಗೆ ಏನ್ ಮಾಡಿದ್ರು ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿದ್ರು. ಓಕೆನಾ, ನಾವು ಮತ್ತೆ ನಿಮ್ಗೆ ಹೇಳಿದ್ವಿ ಆಪ್ಷನ್ ಎಂಟ್ರಿಗೆ ಮುಂಚೆನೂ ನಿಮ್ಗೆ ಒಂದು ಫೈನಲ್ ಆಗಿ ಫೀ ಸ್ಟ್ರಕ್ಚರ್ ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರ ಅಂತ ಹೇಳಿದ್ವಿ. ಈಗ ಬಿಟ್ಟಿದ್ದಾರೆ. ಆಲ್ರೆಡಿ ಮಧ್ಯಾಹ್ನ ಫೀ ಸ್ಟ್ರಕ್ಚರ್ ಮಾತ್ರ ಓಪನ್ ಆಗ್ತಿತ್ತು, ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಈಗ ಇಲ್ಲಿ ನೀವು ನೋಡ್ಕೊಳ್ಳೋದಾದ್ರೆ ಸೀಟ್ ಮ್ಯಾಟ್ರಿಕ್ಸ್ ನೋಡಿ, ಇಲ್ಲಿ ಯುವಿಸಿ ಕಾಲೇಜ್ ಕೊಟ್ಟಿದ್ದಾರೆ ನೋಡಿ. ಮೇಲೆ ಎಲ್ಲ ಕ್ಯಾಟಗಿರಿ ಕೊಟ್ಟಿರ್ತಾರೆ. ಈ ಸೈಡ್ ಎಲ್ಲ ನಿಮ್ಗೆ ಲೆಫ್ಟ್ ಸೈಡ್ ಎಲ್ಲ ಏನಾಗಿರುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದ್ರೆ ಬ್ರಾಂಚ್ ಕೊಟ್ಟಿರ್ತಾರೆ. ನಿಮ್ದು ಯಾವ ಬ್ರಾಂಚ್ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾವ ಬ್ರಾಂಚ್ಗೆ ಯಾವ ಕ್ಯಾಟಗಿರಿಗೆ ಎಷ್ಟು ಸೀಟ್ ಇದಾವೆ ಈ ಒಂದು ಕಾಲೇಜಲ್ಲಿ ಅನ್ನುವಂತ ಚೆಕ್ ಮಾಡ್ಕೋಬೇಕು ನೋಡಿ. ನಾನು ನಿಮ್ಗೆ ಜೂಮ್ ಮಾಡ್ತೀನಿ. ಮೇಲೆ ಎಲ್ಲ ಕ್ಯಾಟಗಿರಿ ಇದೆ, ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಬ್ರಾಂಚ್ ಇದೆ, ಇದು ಕಾಲೇಜ್ ನೇಮು, ಎಷ್ಟು ಸೀಟ್ ಇದೆ ಏನು ಅನ್ನುವಂತ ಚೆಕ್ ಮಾಡ್ಕೋಬೇಕಾಗುತ್ತೆ ನೀವು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ. ಓಕೆನಾ ಸ್ನೇಹಿತರ, ಓಕೆನಾ. ಈಗ ನೀವು ಆಪ್ಷನ್ ಎಂಟ್ರಿ ಮಾಡಬಹುದಾ ಮಾಡಬಾರ್ದು ಅಂತ ಹೇಳೋದಕ್ಕಿಂತ ಮುಂಚೆ ಇನ್ನೊಂದು ಅಪ್ಡೇಟ್ ಇದೆ ನೋಡ್ಕೊಳ್ಳಿ. ಇನ್ನೊಂದು ಸ್ಪೆಷಲ್ ಕ್ಯಾಟಗಿರಿ ಸ್ಪೋರ್ಟ್ಸ್ ಎಲಿಜಿಬಿಲಿಟಿ ಲಿಸ್ಟ್ ಆದ್ರೆ ಬಿಟ್ಟಿದ್ದಾರೆ. ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ ಎಲಿಜಿಬಿಲಿಟಿ ಲಿಸ್ಟ್ ಬಗ್ಗೆ ಕೇಳ್ತಿದ್ರು ನೋಡಿ. ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ಸ್ಪೋರ್ಟ್ಸ್ ಎಲಿಜಿಬಿಲಿಟಿ ಲಿಸ್ಟ್ ಕೂಡ ಇಲ್ಲಿ ಬಿಟ್ಟಿದ್ದಾರೆ ಸ್ನೇಹಿತರ ನೋಡಿ. ಈಗ ನಿಮ್ಮ ಎಲ್ಲರಿಗೂ ಇರುವಂತಹ ಡೌಟ್, ಸ್ಕೆಡ್ಯೂಲ್ ಬಂದಿಲ್ಲ ಕೆಇಎ ಕಡೆಯಿಂದ, ಎಷ್ಟು ದಿನ ಆಪ್ಷನ್ ಎಂಟ್ರಿ ಇರುತ್ತೆ ಏನು ಅನ್ನುವಂತಹ ಒಂದು ಸ್ಕೆಡ್ಯೂಲ್ ಆದ್ರೆ ಬಂದಿಲ್ಲ. ಈಗ ನಾವು ಆಪ್ಷನ್ ಎಂಟ್ರಿ ಮಾಡಬಹುದಾ, ಮಾಡಿದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ ಅಂತ ವಿದ್ಯಾರ್ಥಿಗಳು ನೀವು ಕೇಳ್ತಿದ್ದೀರಾ. ಸ್ನೇಹಿತರೆ, ಈಗ ಆಪ್ಷನ್ ಎಂಟ್ರಿ ನೀವು ಮಾಡ್ತೀರಾ ಅಂದ್ರೆ ಮಾಡಿ, ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಆದ್ರೆ ಸ್ಕೆಡ್ಯೂಲ್ ಅಂತೂ ಕೆಇಎ ಕಡೆಯಿಂದ ಕೊಟ್ಟೆ ಕೊಡ್ತಾರೆ. ಇವತ್ತು ನೈಟ್ ಒಳಗಡೆ ಆದ್ರೂ ಒಂದು ಸ್ಕೆಡ್ಯೂಲ್ ಕೊಡ್ತಾರೆ, ಇಲ್ಲ ಅಂದ್ರೆ ನಾಳೆ ಆದ್ರೂ ಒಂದು ಸ್ಕೆಡ್ಯೂಲ್ ಕೊಟ್ಟೆ ಕೊಡ್ತಾರೆ. ಸ್ಕೆಡ್ಯೂಲ್ ಕೊಟ್ಟ ಮೇಲೆ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮ್ಗೆ 3 ರಿಂದ 4 ದಿನವರೆಗೂ ಕೂಡ ಟೈಮ್ ಇರುತ್ತೆ. ಓಕೆನಾ. ಈಗ ಈ ರೀತಿಯಾಗೆಲ್ಲ ಸಮಸ್ಯೆ ಆಗಿದೆ ಅಲ್ಲ, ಅವ್ರೇನು ಇಂಟಿಮೇಟ್ ಮಾಡ್ದೇನೆ ಆಪ್ಷನ್ ಎಂಟ್ರಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಇನ್ನೂ 1-2 ದಿನ ಎಕ್ಸ್ಟೆಂಡ್ ಮಾಡ್ತಾರೆ. ಆದ್ರೂ ನೀವು ಸೇಫರ್ ಸೈಡ್ ಆಪ್ಷನ್ ಎಂಟ್ರಿ ಮಾಡಿ ಇಟ್ಕೊಳ್ತೀವಿ ಅಂತ ವಿದ್ಯಾರ್ಥಿಗಳು ನೀವು ಅನ್ನೋದಾದ್ರೆ ಆಪ್ಷನ್ ಎಂಟ್ರಿ ಮಾಡಿ, ಯಾವುದೇ ಸಮಸ್ಯೆ ಇಲ್ಲ. ಈಗ ಮತ್ತೆ ಸ್ಕೆಡ್ಯೂಲ್ ಬರುತ್ತಾ, ಅವಾಗೂ ನೀವು ಮಾಡಿಫೈ ಮಾಡ್ಕೋಬಹುದು, ಡಿಲೀಟ್ ಮಾಡ್ಕೋಬಹುದು, ಆಡ್ ಮಾಡ್ಕೋಬಹುದು ನೋಡಿ. ಈಗ 3-4 ದಿನ ಅವ್ರ ಸ್ಕೆಡ್ಯೂಲ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಕ್ಕೆ ಯಾವಾಗ ಒಂದು ಲಾಸ್ಟ್ ಡೇಟ್ ಕೊಟ್ಟಿರ್ತಾರೋ ಅಪ್ ಟು ಲಾಸ್ಟ್ ಡೇಟ್ ವರ್ಗೂ ನೀವೇನಾದ್ರೂ ಮಾಡ್ಕೋಬಹುದು. ಈ ಕಾಲೇಜಸ್ ಆಡ್ ಮಾಡಿ ಇಟ್ಕೊಳ್ಳಿ, ಬೇಕಾರೆ ಅದನ್ನ ಡಿಲೀಟ್ ಮಾಡ್ಕೋಬಹುದು, ಮಾಡಿಫೈ ಮಾಡ್ಕೋಬಹುದು, ನೀವೇನಾದ್ರೂ ಮಾಡ್ಕೋಬಹುದು, ಅದನ್ನ ರೀಅರೇಂಜ್ ಬೇಕಾದ್ರೂ ಮಾಡ್ಕೋಬಹುದು. ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಆಪ್ಷನ್ ಎಂಟ್ರಿ ಮಾಡ್ತೀರಾ ಮಾಡಿ, ಏನ್ ಸಮಸ್ಯೆ ಇಲ್ಲ. ಸ್ಕೆಡ್ಯೂಲ್ ಬಂದಾಗ ಮತ್ತೆ ಇನ್ನೊಂದ್ಸತಿ ನಿಮ್ಗೆ ಬೇಕಾಗಿರುವಂತಹ ಕಾಲೇಜಸ್ ಎಲ್ಲ ನೀಟಾಗಿ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ತೀರಾ ಮಾಡಿ. ಓಕೆನಾ. ನಿಮ್ಗೇನ್ ಇಲ್ಲೇನು ಅಡ್ಡ ಆಗಲ್ಲ, ನೀವು ಡಿಲೀಟ್ ಕೂಡ ಮಾಡ್ಕೋಬಹುದು, ಆಡ್ ಕೂಡ ಮಾಡ್ಕೋಬಹುದು. ಸ್ನೇಹಿತರ, ಇದು ಸದ್ಯ ಮಟ್ಟಕ್ಕೆ ಅಪ್ಡೇಟ್. ನೀವು ಆಪ್ಷನ್ ಎಂಟ್ರಿ ಮಾಡಿ ಅಂತ ತಲೆ ಕೆಡಿಸ್ಕೊಬೇಡಿ. ಬ್ಯಾಂಕ್ ಡೀಟೇಲ್ಸ್ ಕೇಳ್ತಿದ್ರಲ್ಲ, ಬ್ಯಾಂಕ್ ಡೀಟೇಲ್ಸ್ ಕೊಡಿ, ಏನು ಪ್ರಾಬ್ಲಮ್ ಆಗಲ್ಲ. ಏನಕ್ಕೆ ಬ್ಯಾಂಕ್ ಡೀಟೇಲ್ಸ್ ಕೇಳಿದಾರೆ ಏನು ಅನ್ನುವಂಥದ್ದೆಲ್ಲ ಆಲ್ರೆಡಿ ಹಿಂದಿನ ವಿಡಿಯೋಸ್ ಅಲ್ಲಿ ನೋಡಿದಿರ ಅನ್ಕೊಂತೀನಿ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮ್ಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಸ್ನೇಹಿತರೆ, ನಿಮ್ಗೆ ಇನ್ನೂ ಬೇರೆ ಏನಾದ್ರೂ ಡೌಟ್ಸ್ ಇದೆಯಾ, ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.